ನಾಗರಾಜ್ ಅಂತ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ನಾವು ಭಾಳ ಮುಖ್ಯವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದ ಕೃಷಿ ಒಂದು ವಿಶೇಷವಾದಂಥ ಕೃಷಿ. ಈ ಭಾಗದಲ್ಲಿ ಹೆಚ್ಚು ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಅಡಿಕೆಗೆ ಬಂದಿರತಕ್ಕಂಥ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ರೋಗವನ್ನು ಗುಣಪಡಿಸಲಿಕ್ಕೆ ಸರ್ಕಾರಗಳಿಂದ ಇನ್ನೂ ಯಾವುದೇ ರೀತಿಯ ಕ್ರಮ ಜಾರಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ನಷ್ಟ ಅನುಭವಿಸಿರ್ತಕ್ಕಂಥ ರೈತರಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಒತ್ತಾಯ. ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ, ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಕೃಷಿ ಸಾಲ ಪಡೀಲಿಕ್ಕೆ ಹೋದರೆ ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರನ್ನು ನೋಡ್ತಾ ಇದ್ದಾರೆ. ಸಿಬಿಲ್ ಸ್ಕೋರ್ ನೋಡಿ ಸಾಲ ಕೊಡುವಂಥ ಆ ಸನ್ನಿವೇಶ ನಿರ್ಮಾಣ ಆಗಿದೆ. ಮಾನ್ಸೂನ್ ರೈತರಿಗೆ ಸಹಕಾರಿ ಅಲ್ಲ. ಮಳೆಗಾಲ ಬರ್ತದೆ ಅಥವಾ ಬೇಸಿಗೆ ಕಾಲ ಬರ್ತದೆ ಅಥವಾ ಅತಿಯಾದಂಥ ಮಳೆ ಆಗ್ತದೆ, ಇದರಿಂದ ಬೆಳೆಗಳು ಲಾಸ್ ಆಗ್ತವೆ. ಅಂಥ ಸಂದರ್ಭದಲ್ಲಿ ರೈತ ಸಕಾಲಕ್ಕೆ ಸಾಲ ಕಟ್ಟಲಿಕ್ಕೆ ಆಗಲ್ಲ. ಸಕಾಲಕ್ಕೆ ಸಾಲ ಕಟ್ಟಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಿಬಿಲಲ್ಲಿ ಒಂದು ಒಳ್ಳೆಯ ಮಾಹಿತಿ ಇರೋದಿಲ್ಲ ಅಂತಕ್ಕಂಥದ್ದು ಹಿನ್ನೆಲೆ. ಆ ಹಿನ್ನೆಲೆಯಲ್ಲಿ ಏನು ಸಿಬಿಲ್ ಸ್ಕೋರು ಅಂತಕ್ಕಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ, ಅದನ್ನು ರದ್ದು ಮಾಡಬೇಕು ರೈತರಿಗೆ, ಕೃಷಿ ವಲಯಕ್ಕೆ ಅಂತಕ್ಕಂಥ ಒತ್ತಾಯವನ್ನು ನಾವು ತರ್ತಾ ಇದ್ದೇವೆ. ಮತ್ತು ರೈತರ ಸಾಲ ವಸೂಲಿಗಾಗಿ ಒಂದು ಸರ್ಫೈಸಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಕೂಡಲೇ ರದ್ದು ಮಾಡಬೇಕು. ಈ ಸರ್ಫೈಸಿ ಕಾಯ್ದೆ ಪ್ರಕಾರ ಏನು ರೈತರು ಸಾಲವನ್ನು ಪಡ್ಕೊಂಡ್ರೆ ಆ ಸಾಲದ ಬಾಬ್ತು ಹಣವನ್ನು ವಸೂಲು ಮಾಡಲಿಕ್ಕೆ ಜಮೀನನ್ನು ಜಪ್ತಿ ಮಾಡ್ತಾರೆ. ಜಮೀನನ್ನು ಜಪ್ತಿ ಮಾಡಿ ಆನ್ಲೈನ್ ಮೂಲಕ ಮಾರಾಟ ಮಾಡ್ತಾರೆ. ಅದು ಆನ್ಲೈನ್ ಮೂಲಕ ಮಾರಾಟ ಮಾಡಿದಂಥ ಸನ್ನಿವೇಶದಲ್ಲಿ ಸರ್ಕಾರಗಳಿಗೆ ಅಥವಾ ನಮ್ಮ ಸಾಲಗಾರರಿಗೆ ಕೂಡ ಅದನ್ನು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ರೈತ ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೆ. ಇದು ತುಂಬ ವ್ಯಾಪಕವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅಂತ ಹೋದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರ ಜೊತೆ ಒಂದು ಸಭೆ ಮಾಡಿದ್ದೀವಿ. ಅವರಿಗೆ 2 ತಿಂಗಳ ಗಡುವು ಕೊಟ್ಟಿದ್ದೀವಿ ಈ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತ. ಮತ್ತು ರಾಜ್ಯದ ಬ್ಯಾಂಕರ್ಗಳ ಸಮಿತಿಯ ಮುಖ್ಯ ಅಧ್ಯಕ್ಷರಾದಂಥ ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಈ ಬಗ್ಗೆ ಕಾನೂನನ್ನು ರದ್ದುಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ 2 ತಿಂಗಳ ಗಡುವನ್ನು ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಬದುಕಿಗಾಗಿ ಕೃಷಿ ಮಾಡ್ತಾ ಇರ್ತಕ್ಕಂಥ ಹಲವಾರು ವರ್ಷಗಳಿಂದ ರೈತರಿಗೆ ಜಮೀನನ್ನು ಹಕ್ಕುಪತ್ರ ವಿತರಣೆ ಮಾಡ್ತಾ ಇಲ್ಲ. ಅದರಿಂದ ಏನು ರೈತರಿಗೆ ಮಾಹಿತಿ ಕೊಟ್ಟು ಗ್ರಾಮ ಸಭೆಗಳ ಮೂಲಕ ಜಂಟಿ ಸರ್ವೆಯನ್ನು ಮಾಡಿಸಿ ಕೃಷಿ ಭೂಮಿ ಹಕ್ಕುಪತ್ರವನ್ನು ಕೊಡಬೇಕು ಅನ್ನುವಂಥ ವಿಚಾರ ನಮ್ಮ ನವೀನ್ ಅವರು ಭಾಳ ದಿವಸಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಎಲ್ಲರ ಬೆಂಬಲ ಇದೆ. ಸರ್ಕಾರ ಕೂಡ ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದೆ. ತಾವು ಏನಾದರೂ ಕೇಳ್ಬೋದು ಸರ್. ಇದನ್ನು ನಿಮಗೆ ವಾಟ್ಸಪ್ಗೆ ಹಾಕ್ತೀವಿ, ನೀವು ಅದನ್ನು ಮಾಡಿ. ನವೀನ್, ನೀವು ಸರ್ಕಾರ ಮಾಡಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಜಾರಿ ಮಾಡ್ತಾ ಇದೆ. ಈಗಾಗಲೇ ನಾವು ಒಂದು 20 ದಿವಸಗಳ ಹಿಂದೆ ರಿಸರ್ವ್ ಬ್ಯಾಂಕ್ನ ಕರ್ನಾಟಕ ಶಾಖೆಯ ವಲಯ ಮುಖ್ಯಸ್ಥರ ಜೊತೆ ಒಂದು ಸಭೆ ಮಾಡಿದ್ದೀವಿ. ಸಭೆ ಮಾಡಿ ಬಗ್ಗೆ ಒತ್ತಾಯ ಮಾಡಿದ್ದೀವಿ. ಅವರು ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಂದು ಒತ್ತಾಯವನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಾವು 2 ತಿಂಗಳ ಕಾಲಾವಕಾಶ ಕೂಡ ಕೊಟ್ಟಿದ್ದೀವಿ. 2 ತಿಂಗಳು ಮಾಡದೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ತೇವೆ. ತುಂಬ ಜನ ಆಗಿದ್ದಾರೆ, ಬಾಧಿತರಾಗಿದ್ದಾರೆ. ಎಷ್ಟೋ ರೈತರಿಗೆ ಗೊತ್ತೇ ಇರಲ್ಲ. ಅದು ಆನ್ಲೈನ್ ಮೂಲಕ ಬೇರೆಯವರಿಗೆ ವರ್ಗಾವಣೆ ಆಗ್ಬಿಡ್ತದೆ ಕೋರ್ಟ್ ಆದೇಶದ ಮೂಲಕ. ಆ ರೈತ ಸುಮ್ಮನೆ ಇರ್ತಾರೆ. 1 ವರ್ಷ 2 ವರ್ಷ ಆದಮೇಲೆ ಯಾವನೋ ಜಮೀನು ತಗೊಂಡಿರ್ತಲ್ಲ, ಅವನು ಪೊಲೀಸ್ ಮುಖಾಂತರ ಹೋಗಿ ರೈತರ ಜಮೀನನ್ನು ಖಾಲಿ ಮಾಡ್ತಾ ಇದ್ದಾರೆ. ನಮ್ಮ ನರಸೀಪುರದಲ್ಲಿ ಒಂದಾಗಿತ್ತು, ಹೈಕೋರ್ಟ್ ಆದೇಶ ಮಾಡಿ ಮತ್ತು ಅದು ದೊಡ್ಡ ಗಲಾಟೆಯಾಗಿ ನಾವು ರೈತ ಸಂಘದಲ್ಲಿ ನಿಂತ್ಕೊಂಡು ನಾವು ಅವಕಾಶ ಕೊಡದೇನೆ ಆಮೇಲೆ ವಾಪಸ್ ಹೋದ್ರು ಬ್ಯಾಂಕ್ನವರು, ಸ್ವಲ್ಪ ಹಣ ಕಟ್ಸ್ಕೊಂಡು. ಈ ರೀತಿ ಪ್ರಕರಣಗಳು ಭಾಳಷ್ಟು ನಡೀತಾ ಇದೆ, ತುಂಬ ನಡೀತಾ ಇದೆ. ಸರ್ಫೈಸಿ ಕಾಯ್ದೆ ರೈತರನ್ನ ಸರ್ವನಾಶ ಮಾಡುವಂಥ ಕಾಯ್ದೆ. ಈಗ ಗೊಬ್ಬರಗಳದ್ದು ಸ್ಟಾಕ್ ಇಲ್ಲ ಅಂತ ಮಾಡ್ತಿದ್ದಾರೆ, ಗೊಬ್ಬರವನ್ನು ಮಣ್ಣಾಗಿ ಮಾಡ್ತಿದ್ದಾರೆ. ಅದು ರಸಗೊಬ್ಬರ, ಕೀಟನಾಶಕ ಇಡೀ ರಾಜ್ಯಾದ್ಯಂತ ನಿನ್ನೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಮೈಸೂರಲ್ಲಿ ಹೇಳಿದ್ದೀನಿ. ಈಗ ರಾಜ್ಯಾದ್ಯಂತ ಈ ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡೋದು ಮತ್ತು ರಸಗೊಬ್ಬರ ಅಭಾವ ಆಗಿರ್ತಕ್ಕಂಥದ್ದು,
ಮತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇರೋದು ರೈತರ ಕೃಷಿ ಚಟುವಟಿಕೆಗಳಿಗೆ ತುಂಬ ಸಂಕಷ್ಟವನ್ನು ತಂದುಡ್ತಾ ಇದೆ. ಇದು ಉತ್ಪಾದನಾ ವೆಚ್ಚ ಕೂಡ ಏರಿಕೆ ಆಗ್ತಾ ಇದೆ. ರೈತರು ಬೆಳೆದಂಥ ಬೆಳೆಗೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ನಿಗಾ ಇಡಬೇಕು. ಏರಿಸಿರ್ತಕ್ಕಂಥ ಬೆಲೆನ ರೈತರಿಗೆ ಸಬ್ಸಿಡಿ ಮೂಲಕ ಕೂಡ ಡೀಸೆಲ್ ಕೊಡುವಂಥದ್ದು ಮತ್ತು ರಸಗೊಬ್ಬರಕ್ಕೆ ಹೆಚ್ಚು ಸಬ್ಸಿಡಿಯನ್ನು ಕೊಡುವ ಮೂಲಕ ಬೆಲೆಯನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ. FSC ಕಾಯ್ದೆ ಎಷ್ಟು ಟೈಮ್ ಕೊಟ್ಟಿದ್ದೀವಿ? 2 months ಕೊಟ್ಟಿದ್ದೀವಿ. ಇವರು ರಿಸರ್ವ್ ಬ್ಯಾಂಕ್ನವ್ರ ಜೊತೆ ಮಾತುಕತೆ ಆಡಿ ಅದು ಬಗೆಹರಿಲ್ಲ ಅಂದರೆ ಹೋರಾಟ ಮಾಡಿ 2 ತಿಂಗಳು ಒಳಗೆ ಬಗೆಹರಿಲ್ಲ ಹೋರಾಟ ಮುಂದುವರಿಸ್ತೇವೆ. ಮಾಡ್ತೀವಿ. ಅದು ವಾಟ್ಸಪ್ ಮಾಡಿ ಇವತ್ತು ಮಾಡ್ತೀವಿ. ನಿಮ್ಮ ನಂಬರ್ಗಳೆಲ್ಲ ಅವ್ರದ್ದು ಹಾಕಿದೆ. ನಾನು ನಿಮ್ಗೆ ಹಾಕ್ತೀನಿ. ನೀವು ಎಲ್ಲಾದ್ರೂ ತಗೊಂಡ್ರೆ ಬಂದಿದೆ, ನಾನು ನಿಮ್ಗೆ ಕಳಿಸ್ತೀನಿ. ಕಳಿಸಿ. ರದ್ದು ಮಾಡಬೇಕು ಅಂತ ಮಾಡಬೇಕು, 2 ತಿಂಗಳೊಳಗೆ ಮಾಡಬೇಕು. ಸಾಧ್ಯವಾದರೆ 2 ತಿಂಗಳೊಳಗೆ ಯಾರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರು ಬಂದಾಗ ನಾವು ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರಿಗೂ ಒಂದು ತರತ್ತಿ ಯೂರಿಯಾ ಭಾಳ ಕೊರತೆ ಆಗ್ತಾ ಇದೆ. ಎಲ್ಲಿ ನಾವು ಯೂರಿಯಾನ ಕೇಳ್ಕೋದ್ರೆ ನಮಗೆ ದಾಖಲೆಗಳನ್ನು ಕೊಟ್ಟು ಯೂರಿಯಾ ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ರೈತರು ಯೂರಿಯಾ ಗೊಬ್ಬರ ತಗೊಂಡೋದ್ರೆ ನಾನು ಕೇಳೋ ಪ್ರಶ್ನೆ, ರೈತರು ಅದನ್ನು ತಿನ್ಲಿಕ್ಕೆ ಆಗ್ತದೋ ಅಥವಾ ಕೃಷಿ ಮಾಡಕ್ಕೆ ತಗೊಂಡೋಗ್ತಾರ? ಈಗಿರ್ತಕ್ಕಂಥ ಮುಂಗಾರು ಹಂಗಾಮಿನ ಮುಂಚೆ ನಾವು ರಸಗೊಬ್ಬರಗಳನ್ನ ಬಳಸಲೇಬೇಕು, ಯೂರಿಯಾಗಳನ್ನ ಬಳಸಲೇಬೇಕು, ಅನಿವಾರ್ಯ. ಈ ಯೂರಿಯಾ ಕೊರತೆ ಅಂತ ಆದ ಕಾರಣ ನಮಗೆ ಕೃಷಿ ಮಾಡಲಿಕ್ಕೆ ಬಹಳ ಕೊರತೆ ಸಮಸ್ಯೆ ಆಗ್ತದೆ. ಹಾಗಾಗಿ ಮೊದಲು ನಾವು ಕೃಷಿಯಲ್ಲಿ ಅಡಿಕೆ ಕಾಡಿನಲ್ಲಿ ಸೋಂಕು ರೋಗದಿಂದ ನಾವು ಸಿಕ್ಕಾಪಟ್ಟೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಈ ರಸಗೊಬ್ಬರದ ಕೊರತೆ ಆದರೆ ನಾವೇ ಹೊಸದಾಗಿ ಆಗಿರ್ತಕ್ಕಂಥ ಹೊಸ ಕೃಷಿಗಳಿಗೆ ನಾವು ಬರ್ತಕ್ಕಂಥ ಗಿಡಗಳಿಗೆ ಯೂರಿಯಾಗಳನ್ನ ಕೊಡದೆ ಹೋದರೆ ಗಿಡ ಹೊಸ ಚಿಗುರು ಕೂಡ ಬರೋದಿಲ್ಲ. ಈಗಾಗಲೇ ಚುಕ್ಕೆ ರೋಗದಿಂದ 2-3 ಹೆಡ್ಲನ್ನೇ ಕಳ್ಕೊಂಡ್ಬಿಟ್ಟಿದೆ ಅಡಿಕೆ ಮರಗಳು. ಅವಕ್ಕೆ ಯೂರಿಯಾ ಕೊಟ್ಟು ಮಳೆ ಇಳಿಕೆ ಮೇಲೆ ಸ್ವಲ್ಪ ಚಿಗುರು ಬರದೆ ಹೋದರೆ ಮುಂದಿನ ಫಸಲನ್ನು ಏನಿದೆ ಸರ್ವನಾಶ ಆಗ್ತದೆ. ಹಾಗಾಗಿ ಮಲೆನಾಡು ಭಾಗಕ್ಕೆ ಇವು ರಸಗೊಬ್ಬರಗಳ ಕೊರತೆ ಮಾಡಿದರೆ ಮುಂದಿನ ಕೃಷಿ ವಲಯ ಮತ್ತು ಈ ಜನಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತೆ ಮಾಡಬೇಕು. ಕೇಂದ್ರ ಸರ್ಕಾರ ಸ್ವಲ್ಪ ಮಲೆನಾಡು ಭಾಗದ ಈ ಸಂಸದರುಗಳು ಈಗೇನಾಗಿದೆ, ನಮ್ಮ ಇಡೀ ಇದರಲ್ಲಿ ಮಲೆನಾಡು ಪ್ರದೇಶಗಳು ಇಡೀ ನಮ್ಮ ದೇಶದ ಮೂಲೆ ನೀರು ಕೊಡ್ತಕ್ಕಂಥ ಪ್ರದೇಶಗಳು. ಅತಿ ಹೆಚ್ಚು ಮಳೆ ಬರುತ್ತೆ. ಮಳೆಗಾಲದಲ್ಲಿ ತೊಳೆದೋಗ್ತೀವಿ, ಬೇಸಿಗೆ ಸುಟ್ಟೋಗ್ತೀವಿ. ನಾವು ಇಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಆಸೆ, ನಾವು ಮಳೆ ಬಿದ್ದಿದ್ದರಿಂದ ಬೇಸಿಗೆ ಪ್ರದೇಶ ಇರ್ಬೋದು, ಎಲ್ಲ ಪ್ರದೇಶಕ್ಕೆ ನೀರು ಉಳಿಸ್ತದೆ. ಆದರೆ ನಮ್ಮನ್ನು ಕಡೆಗಣಿಸ್ತಕ್ಕಂಥದ್ದಿದೆಯಲ್ಲ, ಇದು ಎಷ್ಟು ಮಟ್ಟದ ನ್ಯಾಯ? ಹಂಗಾಗಿ ನಾವು ಕೆಲವು ಮಲೆನಾಡು ಮತ್ತು ಕರಾವಳಿ ಭಾಗವನ್ನ ವಿಶೇಷ ಕೃಷಿ ವಲಯವಾಗಿ ಘೋಷಣೆ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಆಯ್ತು ಸರ್, ಥ್ಯಾಂಕ್ ಯು. ಕುರುಬೂರು ಶಾಂತಕುಮಾರ್ ಅದನ್ನೇ ಹಾಕಿದೆ ಸರ್. ಇದ್ದಾರೆ.